ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚೇತನ್. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಿಂದ ಯಾವ ರೀತಿ ದುಡ್ಡನ್ನ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಕೇವಲ 200 ಫಾಲೋವರ್ಸ್ ಇದ್ದರೆ ಸಾಕು. ಮತ್ತು ನಿಮ್ಮ ಒಂದರ ವೀಡಿಯೋನಾರ 500 ವ್ಯೂಸ್ ಜಾಸ್ತಿ ಇರಬೇಕು. ಒಂದರ ವೀಡಿಯೋ ನಿಮ್ಮ ಸ್ಟೋರಿಯಲ್ಲಿ ಒಂದರ ಸಾಕು ಫ್ರೆಂಡ್ಸ್. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ ಫ್ರೆಂಡ್ಸ್. ಮೊದಲಿಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಿದ್ದೀನಿ. ಈಗ ನಮ್ಮ ಪ್ರೊಫೈಲ್ ಮೇಲೆ ಓಪನ್ ಮಾಡ್ತಿದ್ದೀನಿ. ನೋಡ್ಬೋದು ನನಗೆ ಈ ಥರ ಇಂಟರ್ಫೇಸ್ ಓಪನ್ ಆಗಿದೆ, ಲೋಡ್ ಆಗ್ತಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಓಪನ್ ಆಗಿದೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಡಿಟ್ ಪ್ರೊಫೈಲ್ ಅಂತಂದು, ಇಲ್ಲಿ ಕಾಣಿಸ್ತಿದೆಯಲ್ಲ ಎಡಿಟ್ ಪ್ರೊಫೈಲ್ ಅಂತಂದು, ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿ. ಒಂದು ನಿಮಿಷ ಫ್ರೆಂಡ್ಸ್, ಈಗ ನಾನು ಟ್ಯಾಪ್ ಮಾಡ್ತಿದ್ದೀನಿ. ಈಗ ಓಪನ್ ಆಗ್ತಿದೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಪೇಜ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಒಂದು ನಿಮಿಷ ತೋರಿಸ್ತೀನಿ ಕ್ಲಿಯರಾಗಿ. ಇಲ್ಲಿ ಪೇಜ್ ಅಂತಂದು ಇಲ್ಲಿ ಕ್ಲಿಕ್ ಮಾಡಿ ನೀವು ಕನೆಕ್ಟ್ ಟು ಕ್ರಿಯೇಟಿವ್ ಅಂತಂದು ಕಂಟಿನ್ಯೂ ಇದು ಕೊಡಬೇಕಾಗುತ್ತೆ. ನೆಕ್ಸ್ಟು ಇಲ್ಲೇನು ಕೊಡೋಕೋಬೇಡಿ, ಬ್ಯಾಕ್ ಬಂದುಬಿಟ್ಟು ಎದ್ದು ಕೊಟ್ಟು ಹೊರ ಬಂದುಬಿಟ್ಟು ನಿಮಗೆ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣಿಸ್ತಿದ್ದಿಲ್ಲ ಫ್ರೆಂಡ್ಸ್, ಅದನ್ನು ನೀವು ಟ್ಯಾಪ್ ಮಾಡಿಕೊಂಡು ಅದೇ ರೀತಿ ನೀವು ಇಲ್ಲಿ ಸ್ಕ್ರಾಲ್ ಮಾಡಿದರೆ ಫ್ರೆಂಡ್ಸ್, ಮಾಡ್ಕೊಂಡು ಬಂದರೆ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಆರ್ಡರ್ ಆ್ಯಂಡ್ ಪೇಟಿಎಮ್ ಅಂತಂದು ಪೇಮೆಂಟ್ ಅಂತಂದು, ಇದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಓಕೆ, ಈಗ ಈ ಥರ ಬರ್ತಿದೆ. ಇಲ್ಲಿ ಪೇಮೆಂಟ್ ಮೆಥಡ್ ಅಂತ ಇದೆ, ನಾನೀಗ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೋಡ್ಬೋದು ಈಗ ಆ್ಯಡ್ ಪೇಮೆಂಟ್ ಅಂತಂದು ಕೊಡಿ. ಓಕೆ ಫ್ರೆಂಡ್ಸ್, ನಾನೀಗ ಕೊಡ್ತಿದ್ದೀನಿ. ಒಂದು ಸ್ವಲ್ಪ ಎಲ್ಲ ಪಿನ್ಗಳನ್ನು ಇಟ್ಟು ನಾನು ಆಮೇಲೆ ಸ್ಟಾರ್ಟ್. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮದು ಕಾರ್ಡ್ ನಂಬರು, ATM ನಂಬರು, ಇಲ್ಲಿ ನಂಬರು MMOYY, ಆಮೇಲೆ CVV ನಂಬರ್ ಅದನ್ನು ನೀವು ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಹೆಸರು, ಅಡ್ರೆಸ್ ಅದ್ರಾಗ ಏನೇನು ಕೊಟ್ಟಿರ್ತೀರ ಅದನ್ನು ಕೊಟ್ಟು, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಟೌನ್ ಏನೇನಿದೆ ಅಂತ ಕೊಟ್ಟು, ನೀವು ಇಲ್ಲಿ ಮೇಲೆ ಕಾಣಿಸ್ತಿರುವಂಥ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಆ ಥರ ಮಾಡಿದ ತಕ್ಷಣ ನಿಮ್ಮದು ಅಕೌಂಟು ಇದಕ್ಕೆ ಬ್ಯಾಂಕ್ ಅಕೌಂಟ್ ಇದಕ್ಕೆ ನಿಮಗೆ ಲಿಂಕ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಅದರಲ್ಲಿ ಯಾರೇ OTPಗಳನ್ನು ಕೇಳಿದರೆ ಏನು ಕೊಡೋಕೋಬೇಡಿ, ಯಾರು ಕಾಲ್ ಮಾಡಿ, ಅದೊಂದು ಮಿಸ್ಟೇಕ್ ಆಗುತ್ತೆ. ನೆಕ್ಸ್ಟ್ ನೀವು ಹಿಂಗೆ ಮೇಲ್ಗಡೆ ಸ್ಕೋರ್ ಮಾಡ್ಕೊಂತ ಬಂದರೆ ಇಲ್ಲಿ ಅಕೌಂಟ್ ಪ್ರೈವಸಿ ಇದೆ, ನೀವು ಪಬ್ಲಿಕ್ಕಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಪ್ರೈವೇಟಿಗಿತ್ತು ಅಂದರೆ ಅದನ್ನು ಆಫ್ ಮಾಡ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕ್ರಿಯೇಟಿವ್ ಟೂಲ್ಸ್ ಆ್ಯಂಡ್ ಕಂಟ್ರೋಲ್ ಅಂತಂದು, ಇದ್ರ ಮೇಲೆ ಟೈಪ್ ಮಾಡಿದರೆ ನಿಮಗೆ ಮಾನಿಟೈಸೇಷನ್ ಸ್ಟೇಟಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಈಗ ರೈಟ್ ಅಂತ ಬಂದಿದೆ ಅಂದರೆ ನಿಮ್ಮದು ಅಕೌಂಟು ಮಾನಿಟೈಸ್ ಆಗಿದೆ ಅಂತಲೇ ಹೇಳ್ಬೋದು. ಈಗ ಪಾಲಿಸಿ ಒಂದಾಗಿದೆ ಅಂತ ಹೇಳ್ಬೋದು ನಂದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಆ್ಯಡ್, ಒಂದು ನಿಮಿಷ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈಗ ಆ್ಯಡ್ ಪ್ರೊಫೈಲ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಕೊಳ್ಳಿ. ಅದೇ ರೀತಿ ನೀವು ಏನಂತ ಯೂಸ್ ಮಾಡ್ತಿದ್ದೀರ, ನಾನೀಗ ಡಿಜಿಟಲ್ ಕ್ರಿಯೇಟರ್ ಅಂತ ಕೊಟ್ಟು ನೆಕ್ಸ್ಟ್ ಕೊಡ್ತೀನಿ. ಸಿಕ್ತು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಡಿ. ಮೇಲೆ ನಿಮ್ಮ ಫುಲ್ ನಂಬರು ಪಾಸ್ವರ್ಡು ಕೊಟ್ಬಿಡಿ, ಟ್ಯಾಪ್ ಮಾಡಿ. ಈಗ ರಿಜಿಸ್ಟ್ರೇಷನ್ ಆಗ್ತಿದೆ ಅಂತ ಹೇಳ್ಬೋದು. ಇದರಿಂದ ನಿಮ್ಮ ಅಕೌಂಟು ಈಗ ಬ್ಯಾಂಕ್ ಅಕೌಂಟಿಗೂ ಸಹ ಲಿಂಕ್ ಆಗಿದೆ. ನೆಕ್ಸ್ಟು ಇದು ಪಬ್ಲಿಕ್ ಆಗುತ್ತೆ ಅಂತ ಹೇಳ್ಬೋದು. ಅಕೌಂಟು ವ್ಯೂಸ್ಗಳು ತುಂಬಾ ಬರುತ್ತೆ. ನಿಮಗೆ ಏನಿಲ್ಲ ಅಂದರೂ ಒಂದು ವ್ಯೂಸು ನಿಮಗೆ 1 ಲ್ಯಾಕ್ ಬಡ್ಡಿ ಗೊತ್ತು ಅಂದರೆ ಏನಂದರೂ ಅದು ನಿಮ್ಮ ಕಂಟೆಂಟ್ ಮೇಲೆ ಲೆಕ್ಕ ಆಗುತ್ತೆ. ಇಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಡೋದಾದರೆ ಬೇರೆ ರೀತಿ ಇರುತ್ತೆ. ಹೀಗಾಗಿ ನೋಡಿ ಫ್ರೆಂಡ್ಸ್, ನಿಮಗೆ ಯಾವುದ್ರ ಬಗ್ಗೆ ಸ್ಕಿಲ್ ಜಾಸ್ತಿ ಇದೆ ಅದನ್ನು ವಿಡಿಯೋ ಮಾಡಿ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದೆಲ್ಲ ಕೊಟ್ಟು ನೀವು ಹೊರ ಬಂದುಬಿಟ್ರೆ ಓಕೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತಂದು ಆಗಲೇ ಇತ್ತು ಫ್ರೆಂಡ್ಸ್, ಅದು ನಾನು ಮಧ್ಯಾಹ್ನ ಮಾಡ್ಕೊಂಡಿದ್ದೆ. ಈ ಥರ ಬರುತ್ತೆ ನಿಮ್ಮ ಇಂಟರ್ಫೇಸು. ಈಗ ನಿಮ್ಮ ಅಕೌಂಟು ಮಾನಿಟೈಸ್ ಅಂತಲೇ ಹೇಳ್ಬೋದು. ಇಮೇಲಿಂದ ನೀವು ನಿಮ್ಮ ಲ್ಯಾಕ್ ಗಂಟಲೆ ಹೋಯ್ತು ಅಂದರೆ ವ್ಯೂಸು ದುಡ್ಡು ಬರುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಯೂಸ್ಫುಲ್ ಆಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.